ನೋಡಿ, ಸಿನಿಮಾ ಈಗ ಡಿಸ್ಟ್ರಿಬ್ಯೂಟ್ರು ಮಾಡಿ ನಮಗೆ ಅಭಿಮಾನಿಗಳು ಬೇಕನ್ನೋ ರೀತಿ ಬಿಟ್ಟಿದ್ದಿದ್ರೆ ಎಲ್ಲರ ಅಭಿಮಾನಿಗಳು ಸಿನಿಮಾ ನೋಡ್ತಾ ಇದ್ವಿ. ಇದು ಯಾರು ರಿಲೀಸ್ ಮಾಡಿದಾರಲ್ಲ ಅವ್ರು ನೋಡೋಕ್ಕೆ ಅಂತಾನೆ ಸಿನಿಮಾ ಮಾಡ್ಕೊಂಡಿದ್ದಾರೆ. ಅವರೇ ನೋಡ್ಲಿ, ಯಾಕಂದ್ರೆ ನಮ್ಮ ಬಾಸ್ ಅಂದ್ರೆ ಅದೊಂದು ಕ್ರೈಸ್ ಇದೆ, ಅದು ಎಕ್ಸ್ಟ್ರಾಡಿನರಿ. ಅದನ್ನ ನೀವು ಕರಿಯ ಸಿನಿಮಾಲ್ ನೋಡಿದ್ದೀರಾ, ನವಗ್ರಹಲ್ಲಿ ನೋಡಿದ್ದೀರಾ ಆ ಕ್ರೈಸ್ ಏನಂತ. ಇದು ಏನಾಗಿದೆ ಅಂದ್ರೆ, ಈಗ ಅಪ್ಪು ಸರ್ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾ ಬಂದಾಗ ಯಾರು ಅಭಿಮಾನಿಗಳು ನಾವೇನು ಕೇಳ್ಕೊಂಡಿಲ್ಲ, ಈ ಸಿನಿಮಾ ಕೊಡ್ರಿ ನಮಗೆ, ಈ ಸಿನಿಮಾ ಬೇಕು ಅಂತ ನಾವು ಯಾರು ಕೇಳ್ಕೊಂಡಿಲ್ಲ ಸಿನಿಮಾನ. ಇನ್ನೊಂದು, ಈ ಸಿನಿಮಾ ಯಾವ ಪ್ರಮೋಷನು ಮಾಡಿಲ್ಲ, ಯಾವುದಿಲ್ಲ, ಮತ್ತೊಂದಿಲ್ಲ, ಯಾರಿಗೂ ರೀಚ್ ಇಲ್ಲ. ಅದೊಂದು ಎರಡನೇದು. ಇನ್ನೊಂದೇನಂದರೆ, ಈ ಡೇಟಿಗೆ ನಮಗೆ ಸಿನಿಮಾ ಬೇಕಿತ್ತಾ? ಜನ ಜನ ಏನು ತಿಳ್ಕೊಂತ ಹೇಳಿ, ದರ್ಶನ್ ಅಂದಿದ ತಕ್ಷಣನೇ, ದರ್ಶನ್ ಅಭಿಮಾನಿಗಳು ಅಂದಿದ ತಕ್ಷಣನೇ ಒಂದು ರೋಷಲ್ಲಿ ನೋಡ್ತಾರೆ. ನೋಡಪ್ಪ, ದರ್ಶನ್ ಫ್ಯಾನ್ಸ್ ಹಿಂಗೆ ಎಲ್ಲದಕ್ಕೂ ಎದುರು ಬರ್ತಾರೆ, ಎಲ್ಲದಕ್ಕೂ ಇದು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾರು ಇದೆಲ್ಲ ಮಾಡ್ತಾ ಇರೋದು? ಇದೇನೋ ಉರಿಯ ಬೆಂಕಿಗೆ ತುಪ್ಪ ಒಯ್ದ್ರಂತಲ್ಲ, ಪಾಪ ನಮ್ಮ ಹುಡುಗ ಹೇಳ್ದಾಗ ಅದೇ ಆ ಥರ ಆಗುತ್ತೆ. ಇದು ಬೆಂಕಿಲಿ ಅದನ್ನು ಸಾಧ್ಯ ಆದಷ್ಟು ಆರಿಸ್ಬೇಕು. ಬಟ್ ನಾವು ಹೇಳೋದಷ್ಟೇ, ನಮ್ಮ ಬಾಸು ವ್ಯಕ್ತಿತ್ವ ಹೇಗೆ ಅಂದರೆ ಮಗುವಂಥ ಮನಸ್ಸು. ಅವ್ರನ್ನ ಮಿಸ್ಯೂಸ್ ಮಾಡ್ಕೊತೀನಿ ಅಂದ್ರೆ ಅಭಿಮಾನಿಗಳ ಸಾಮ್ರಾಜ್ಯ ನಾವಿದ್ದೀವಿ, ನಾವು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಬಿಡಲ್ಲ. ಯಾಕೆ ಅಂತ ಕೇಳಿ, ಈಗ ನಾವು ಯಾರು ಅಭಿಮಾನಿಗಳು ಈ ಸಿನಿಮಾ ರಿಲೀಸ್ ಮಾಡಿ ನಾವು ಬೇಕು, ಈ ಡೇಟಿಗೆ ಅಪ್ಪು ಸರ್ ಎದುರುಗಡೆ ಸಿನಿಮಾ ಬೇಕು ಅಂತ ನಾವು ಯಾರು ಕೇಳಿಲ್ಲ. ಅದು ನಮಗೆ ಬೇಕಾಗಿ ಇರಲಿಲ್ಲ. ನಮ್ಮ ಬಾಸ್ಗೆ ಕನ್ನಡ ಸಿನಿಮಾ ಫಸ್ಟು. ಆ ಸಿನಿಮಾಗಳಿಗೆ ಯಾವತ್ತೂ ಎದುರು ಬಂದು ಮಾತಾಡೋದು. ನಮ್ಮ ಸಿನಿಮಾಗಳಿಗೆ ಎಲ್ಲರೂ ಎದುರು ಬರ್ತೀವಿ, ಆ ಡೇಟಿಗೆ ಡೆವಿಲ್ ಆಪೋಸಿಟ್ ಬರ್ತೀವಿ ಅಂತಾರೆ. ಬಟ್ ನಾವು ಎಲ್ಲಾದರೂ ಡಿ ಬಾಸ್ ಅಭಿಮಾನಿಗಳಾಗಲಿ, ನಮ್ಮ ಬಾಸ್ ಆಗಲಿ ಎಲ್ಲಾದ್ರೂ ಹೇಳಿದ್ದುಂಟಾ ನಾವು ಕನ್ನಡ ಸಿನಿಮಾ ವಿರುದ್ಧ ಬರ್ತೀವಿ, ಕನ್ನಡ ಸಿನಿಮಾ ಎದುರುಗಡೆ ಬಿಡ್ತೀವಿ ಅಂತ? ಆ ರೀತಿ ಪರಭಾಷೆ ಸಿನಿಮಾಗಳಿಗೆ ಎದುರು ಬಿಡ್ತೀವಿ. ತಾಕತ್ತಿದ್ದವ್ರು ಬರ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಅದು ಹಾಲಿವುಡ್ ಆಗಿರಲಿ, ಬಾಲಿವುಡ್ ಆಗಿರಲಿ, ಎಂಥ ನಟನೇ ಇರಲಿ, ಅಂಥ ಸಿನಿಮಾ ವಿರುದ್ಧ ನಾವು ಬರ್ತೀವಿ. ಡಿ ಬಾಸ್ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಅಷ್ಟು ಹಂಗಿದೆ, ಬ್ರ್ಯಾಂಡ್ ಗತ್ತು. ಎಂತೆಂಥ ಸಿನಿಮಾಗಳು ಆಪೋಸಿಟ್ ಬಂದಿದ್ದೀವಿ ನಾವು ಪರಭಾಷೆ ಸಿನಿಮಾಗಳಿಗೆ. ಕನ್ನಡ ಸಿನಿಮಾ ಅಂದಾಗ ನಮ್ಮ ಬಾಸು ಬರಲ್ಲ, ಅಭಿಮಾನಿಗಳು ನಾವು ಸಪೋರ್ಟ್ ಮಾಡಲ್ಲ. ಬಟ್ ಎಲ್ಲೋ ತುಂಬ ಬೇಜಾರಿದೆ, ಬೇಸರ ಇದೆ. ಯಾರೇ ಏನೇ ಮಾಡಿದ್ರು ನಮ್ಮ ಬಾಸ್ ಏನಾದರೂ ಹೆಸರು ಬಿಡಿಸ್ತಿಕ್ಕಂಥದ್ದು, ಆಮೇಲೆ ಇನ್ನೊಂದು ಕ್ರೈಸ್ ಕಮ್ಮಿ ಮಾಡ್ಕೊಂಥದ್ದು, ಅದು ಯಾವನಪ್ಪನ ಕೈಲೂ ಸಾಧ್ಯ ಇಲ್ಲ. ಅದು ಈಗಲ್ಲ, ಈಗಗಳು ಕಳೆದ್ರು ಅದನ್ನ ಕಮ್ಮಿ ಆಗಲ್ಲ. ಅದು ಪ್ರತಿದಿನ ಬೆಳೀತಾನೆ ಹೋಗುತ್ತೆ. ಏನಂದರೆ ನಾನು ಹೇಳೋದು, ಡಿಸ್ಟ್ರಿಬ್ಯೂಟರ್ ಆಗಿರಲಿ, ಯಾರೇ ಆಗಿರಲಿ, ನೆಕ್ಸ್ಟ್ ಟೈಮ್ ನೋಡಿ ಸ್ವಾಮಿ, ನಮ್ಮ ಬಾಸ್ ಸಿನಿಮಾ ಯಾವುದಾದ್ರೂ ನೀವು ರಿಲೀಸ್ ಮಾಡಿದಾಗ ಒಂದು ಡಿ ಕಂಪ್ನಿಯಿಂದ ನಮಗೆ ಬರಬೇಕು, ಇನ್ನೊಂದು ನಮ್ಮ ಬಾಸ್ ಕಡೆಯಿಂದ ಅಪ್ಡೇಟ್ ಬರಬೇಕು. ಆವಾಗಲೇ ನಾವು ಅಭಿಮಾನಿಗಳು ಬಂದು ಸಿನಿಮಾ ನೋಡೋದು, ಇಲ್ಲ ಅಂದರೆ ಇಲ್ಲ. ಸರ್ ಹೇಳಿ. ಈಗ ಸಮಸ್ಯೆ ಏನಿಲ್ಲ ಸರ್, ಈಗ ಈ ಡೇಟ್ಗೆ ನಮಗೆ ಸಿನಿಮಾ ಬೇಕಾಗಿಲ್ಲ ಸರ್. ಯಾಕೆಂದರೆ ಅಪ್ಪು ಸರ್ ಬಂದಿದೆ, ಅಪ್ಪು ಸರ್ ಸಿನಿಮಾ ಬಂದಿದೆ ಇವಾಗ. ಈಗ ಈ ಡೇಟ್ಗೆ ಯಾಕೆಂದರೆ ಬೇಕು ಅಂತ ಕಾಂಟ್ರವರ್ಸಿ ಆಗುತ್ತೆ ಸರ್. ಈಗ ನೋಡಿ, ಆ ವಿರುದ್ಧ ಬಂದರು. ಸರಿ, ಮೂವಿ ಬಿಟ್ಟಿದ್ದಾರೆ, ಕರಿಯ ಮೂವಿ ಇವತ್ತು. ನಮ್ಗೆ ಡೇಟಿಗೆ ಬೇಕಿರಲಿಲ್ಲ, ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅಪ್ಪು ಮೂವಿ ಹೊಡ್ತಾ ಇದೆ, ಪುನೀತ್ ರಾಜ್ಕುಮಾರ್ದು. ನೋಡ್ಲಿ ಕನ್ನಡ ಮೂವಿ, ಈ ಮೂವಿ ಇದೊಂದೇ ಥಿಯೇಟರ್ ಬಿಟ್ಟು ತಂದಿಕ್ ತಮಾಷೆ ನೋಡ್ದಂಗೆ ಆಯ್ತಾ ಇದೆ. ಅದು ಆಗ್ಬಾರ್ದು ಅಂತ ಸರ್. ಯಾಕಂದ್ರೆ ಡಿ ಬಾಸ್ ಫ್ಯಾನ್ಸ್ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡೋರು ಯಾರು? ಅಷ್ಟೇ ಸರ್, ಇದೇನಿಲ್ಲ. ಬೇಕಿರಲಿಲ್ಲ ಅಂತ ನಾವ್ ಹೇಳ್ತಾ ಇರೋದು. ಇಲ್ಲ ಇಲ್ಲ ಸರ್, ನಾವು ಸರ್ ನ್ಯೂಸಸ್ ಮಾಡ್ಕೊಳ್ಳಲ್ಲ. ಸರ್ ಯಾಕೆಂದ್ರೆ ಸರ್, ಈಗ ಒಂದು ಸಿನಿಮಾ ಬಿಟ್ಟಿದೆ ಸರ್. ಈಗ ಅವರು ತಿಂಗಳಾನುಗಂಟ್ಲಿಂದ ಅವ್ರ ಅಭಿಮಾನಿಗಳು, ಅವ್ರ ಫ್ಯಾನ್ಸ್, ಅವ್ರ ಬರ್ಡೇ ಇದೆ ಅಪ್ಪು ಸರ್ದು. ಈ ಟೈಮಲ್ಲೂ ಬೇಕಂತ ಕಾಂಟ್ರವರ್ಸಿ ಆಗ್ಲಿ ಅಂತ ಬಿಟ್ಟಂಗಲ್ವಾ ಸರ್ ಸಿನಿಮಾ ಇದು? ಅದನ್ನ ಬೇಡ ಅಂತ ಇರೋದು ನಾವು. ಬೇರೆ ಡೇಟಿಗೆ ಬಿಡ್ಬೇಕಾಗಿತ್ತು, ಈ ಡೇಟಿಗೆ ಬೇಕಾಗಿರ್ಲಿಲ್ಲ ಸರ್ ಸಿನಿಮಾ. ಸರ್ ಕನ್ನಡ ಅಂದಾಗ ನಾವೆಲ್ಲ ಒಂದೇ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಂಥ ವಿಷಯದಲ್ಲಿ ತಂದಿಕ್ಕು ತಮಾಷೆ ನೋಡ್ದಂಗಿರುತ್ತೆ. ಇಲ್ಲಿ ಯಾರೋ ತಿಳಿದಿರೋರು ಏನೋ ಒಂದು ಮಾತಾಡ್ಬಿಡ್ತಾರೆ, ಅದನ್ನ ದೊಡ್ಡದಾಗಿ ತಗೊಂಡು ಕಾಂಟ್ರವರ್ಸಿ ಆಗುತ್ತೆ. ಅದು ಮಾಡೋರು ಯಾರು ಸರ್? ಇಂಥವ್ರು ರಿಲೀಸ್ ಮಾಡೋಂಥವ್ರು. ಇಲ್ಲ ಇಲ್ಲ ಸರ್, ಇಲ್ಲ
ಅಂತಂದ್ರೆ ನೀವು ಮ್ಯಾನೇಜ್ಮೆಂಟ್ ಇದೆ, ಮ್ಯಾನೇಜ್ಮೆಂಟ್ ಸರ್ ಇಲ್ಲಿ ಮ್ಯಾನೇಜ್ಮೆಂಟ್ ಕೇಳಿ, ಮ್ಯಾನೇಜ್ಮೆಂಟ್ ಕೇಳ್ಬಿಟ್ಟು ಬೇಕಾದ್ರೆ ಅದನ್ನ ನೀವೇನೋ ಓಕೆ ಸರ್. ಮತ್ತೆ ನಿಮ್ಮ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಇಲ್ಲ 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 ಸರ್, ಇಲ್ಲ ಇಲ್ಲ ಆ ಥರ ಯಾವುದೂ ಇಲ್ಲ ಸರ್. ಒಳಗಡೆ ಹೋಗಲ್ಲ ಅಂತ ಅಷ್ಟೇ ಆಯ್ತು, ಇರೋದು. ಬಟ್ ಇದು ಬೇಡ, ಇದೇನು ಅವಶ್ಯಕತೆ ಇಲ್ಲ. ಹಾ. ಇದು ಅವಶ್ಯಕತೆ ನೀವು ಇಲ್ಲಿ ಪಬ್ಲಿಸಿಟಿ ತಗೊಳ್ಳೋದು ಮತ್ತೆ ಇದು ಅವಶ್ಯಕತೆ ಇಲ್ಲ. ನೀವು ಮಾತುಕತೆ ಇದ್ರೆ ಸ್ವಚ್ಛ ಮ್ಯಾನೇಜರ್ ನೀವು ಮಾತಾಡಿ, ಇದನ್ನ ಇಲ್ಲಿ ಡಿಸ್ಪೋಸಲ್ ಮಾಡಿದೆ. ಓಕೆ ಸರ್, ಮಾಡ್ತೀವಿ ಸರ್. ನಾನು ಹೇಳೋದು ಕೇಳಿದೆ, ಇದನ್ನ ಡಿಸ್ಪೋಸಲ್ ಮಾಡಿ. ಇದರಲ್ಲಿ ನಿಮ್ಗೆ ಏನಾರ ಲಾಭ ಸಿಗೋದಿಲ್ಲ, ಇದರಿಂದ ಇನ್ನೂ ಫ್ಯಾಕ್ಟ್ರಿ ಜಾಸ್ತಿ ಆಗುತ್ತೇವೆ. ಹೌದು. ಏನು ಇದಾಗೋದಿಲ್ಲ, ಆಯ್ತಾ? ನೀವು ಬನ್ನಿ ಮಾಡಿ ಮಾತಾಡ್ತಾರ, ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಅಹವಾಲು ಹೇಳಿ, ನೀವು ಮಾತಾಡಿ. ಇದನ್ನ ಇಲ್ಲೇ ಕ್ಲೋಸ್ ಮಾಡಿದ್ದೀವಿ. ದಯವಿಟ್ಟು ಆಯ್ತು, ಮಾತಾಡೋಣ. ಓಕೆ ಸರ್. ಮನೆ ಅಷ್ಟೇ. ಓಕೆ ಓಕೆ ಸರ್. ಜಾಸ್ತಿ ಇಲ್ಲ ಅವ್ರು. ಮ್ಯಾನೇಜರ್ ಹತ್ರ ಅಭಿಮಾನಿಗಳೇ, ಎಲ್ಲ ಅಭಿಮಾನಿಗಳೇ. ಎಲ್ಲರಿಗೂ ಇದನ್ನ ಅಲ್ಲಿಂದ ಹೋಗ್ಬಿಡಿ. ಸರಿ, ಕ್ಲೋಸ್ ಮಾಡಿ ಎಲ್ಲ ಅವರಪ್ಪ. ನಾನು ನಿಮ್ಗೆ ಹೇಳ್ತೀನಿ,